ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾವು ಹೇಳ್ಕೊಡ್ತಾ ಇದ್ವಲ್ಲ, ಒಂದು ಸಲ ನಮ್ಮ ರಾವಣ ಕೈಲಾಸಕ್ಕೆ ಹೋಗಿ ಅಲ್ಲಿ ನಂದೀಶ್ವರನ ಮುಂತಾದವ್ರನ್ನ ಗೋಳು ಇದ್ಕೊಂಡು ಅದು ಶಿವನ ಪರಿವಾರ ಅಂತಕ್ಕಂಥದ್ದು ಗಮನಕ್ಕೆ ಬರಲೇ ಇಲ್ಲಾಗ ಇದರಿಂದ ಕೋಪಗೊಂಡಿರ್ತಕ್ಕಂಥ ಶಿವಗಣಗಳು ನಿನ್ನ ಪಟ್ಟಣ ಬೂದಿಯಾಗಿ ಹೋಗಲಿ ಅಂತ ಶಾಪ ಕೊಟ್ಟರು. ರಾವಣ ಅದನ್ನು ಲೆಕ್ಕಿಸಲೇ ಇಲ್ಲ. ನಾನೇ ಭಯದಿಂದ ಬ್ರಹ್ಮನ ಹತ್ತಿರಗಳು ಬೇಡ್ಕೊಂಡೆ. ಬ್ರಹ್ಮದೇವನು ನನಗೆ ವರವನ್ನು ಕೊಟ್ಟ, ನಾನು ಈಗಲೇ ಸುಡುವುದಿಲ್ಲ, ಹೋಗು, ಒಂದು ಕೋತಿ ಕೈಲಿ ನೀನು ಯಾವಾಗ ಸೋಲು ಅನುಭವಿಸ್ತೀಯೋ ಆಗ ನಿನ್ನ ಲಂಕಾ ರಾಜ್ಯವನ್ನು ಸುಡ್ತೀನಿ ಅಂತ. ಇದು ಕತೆ. ಅಲ್ಲಿವರೆಗೂ ಕೂಡ ದೇವತೆಗಳು ನಿನ್ನೇನು ಕೂಡ ಮಾಡಲಾರರು ಅಂದಿದ್ದ ಬ್ರಹ್ಮದೇವನು. ಇವತ್ತು ನಿನ್ನ ಶಕ್ತಿ, ನಿನ್ನ ದಯೆ, ಬ್ರಹ್ಮನ ಮಾತುಗಳು ಎಲ್ಲವನ್ನೂ ವಿಶ್ಲೇಷಣೆ ನೋಡ್ತಾ ಇದ್ದರೆ ನೀನು ಸೀತೆಗೋಸ್ಕರ ಬಂದಿದ್ದೀಯಾ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಯಾರೂ ಇಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ, ನಿನ್ನ ಹಾಗೆ ನಾನು ಎಲ್ಲೂ ನೋಡಿಲ್ಲ. ಆದ್ದರಿಂದ ಆ ಸೀತೆಗೋಸ್ಕರವಾಗೇ ನೀನು ಇಲ್ಲಿ ಬಂದಿದ್ಯಾ ಅಂತ ಗೊತ್ತಾಯಿತು. ಹೋಗು, ನಿನ್ನನ್ನು ಯಾರೂ ತಡೆಯಲಾರರು. ರಾವಣನನ್ನು ಯಾರೂ ಉಳಿಸಲಾರರು. ಆಯಿತು, ಇವತ್ತಿಗೆ ಪತನ ಪ್ರಾರಂಭವಾಯಿತು. ಲಂಕವ ರಾಜ್ಯವೇ ಪತನವಾಯಿತು. ರಾವಣ ಸಂತತಿ ನಾಶವಾಯಿತು. ವೀರ, ನಾನು ಸೋತೆ ಸೋತೆ ಸೋತೆ. ಇಲ್ಲಿಂದ ಹೇಗೆ ನಾನು ಹೊರಟೋಗ್ಬಿಡ್ತಿದ್ದೆ. ನನಗೆ ನೀನು ನಿನ್ನ ಕೆಲಸವನ್ನು ನಿರಾತಂಕವಾಗಿ ಮುಗಿಸಿ ಜಯಶಾಲಿಯಾಗುವಂತ ಹಾರೈಸಿ ಲಂಕಿಣಿ ಮಾಯವಾಗಿ ಹೋಗ್ತಾಳೆ. ಅವಳೊಬ್ಬನೊಂದು ದೇವತೆ, ರಾಕ್ಷಸಾಕಾರ ಶಾಪವಾಗಿದ್ಲಲ್ಲಿ. ದೊಡ್ಡ ಶಾಪ, ದೊಡ್ಡ ಕಥೆ ಅದು. ಇರಲಿ, ಹೋಗು, ನನಗೆ ಅರ್ಥ ಆಯಿತು ನೀನು ಯಾರು ಅಂತ. ಬ್ರಹ್ಮದೇವರು ವರ ಕೊಟ್ಟ ಪ್ರಕಾರ ಈ ಲಂಕಾಪಟ್ಟಣಕ್ಕೆ ಒಂದು ಕಪಿ ಬಂದು ನೀನು ಕಾವಲು ಕಾಯ್ತಾ ನಾನು ಕಾವಲು ಕಾಯಬೇಕಾಯ್ತು. ಈ ರಾವಣನ ದೃಷ್ಟಿಯಿಂದ ಏನೋ ಶಾಪಗ್ರಸ್ತವಾದ, ಬಿಡಿ ಇರಲಿ. ಈ ಲಂಕಾಪಟ್ಟಣವನ್ನು ಕಾವಲು ಕಾಯ್ತಾ ಇರ್ತಕ್ಕಂಥ ನಿನ್ನ ಜೊತೆಯಲ್ಲಿ ಯಾರು ಹೊಡೆದಾಡಿ ನೀನು ಯಾವತ್ತು ಸೋಲುತ್ತೀಯೋ ಆವತ್ತು ಲಂಕಾಪಟ್ಟಣವು ಸುಟ್ಟು ಹೋಗ್ಬಿಡುತ್ತೆ. ಅದು ಶಾಪ, ಅದು ಶಿವಗಣಗಳ ಶಾಪ. ಲಂಕಾಪಟ್ಟಣವು ಸುಡಲಿ ಅಂತ ಆ ಶಾಪವನ್ನು ಈ ಒಂದು ಹನುಮಂತನ ಮುಖಾಂತರವಾಗಿ ಬರ್ತಾ ಇದೆ. ಒಂದಕ್ಕೊಂದು ಕನೆಕ್ಷನ್ ಕೊಡ್ತಾ ಇದ್ದಾರೆ. ಹನುಮಂತ ಇನ್ನು ನಿರಾತಂಕವಾಗಿ ಪ್ರಾಕಾರದ ಮೇಲೆ ಹಾರಿ ಇನ್ನು ಹೇಳಬೇಕಾ ಕಪಿಗೆ, ಕಪೀಶ್ವರ ನೀನು ವಿಜೃಂಭಿಸು, ಜಯವಾಗಲಿ ನಿನಗೆ, ಜಯ ವೀರ ಹನುಮಾನ್ ಕಿ ಜಾಯ್. ನಿನಗೆ ವೀರವಾ ಬಲವಾಗಲಿ, ವೀರ ಹನುಮಾನ್ ನಿನಗೆ ಬಲವಾಗಲಿ, ಜಯವಾಗಲಿ, ಜೈ ಬಜರಂಗ ಬಲಿ ಅಂತ ಹೇಳ್ತಾ ಎಡಗಾಲು ನೆಲಕ್ಕೆ ತಾಕುವಂತೆ ಒಳಗೆ ಇಳಿದ. ಮಾಮೂಲಾಗಿ ಯಾರ್ದಾರು ಎಲ್ಲರೂ ಹೋಗ್ಬೇಕಾದ್ರೆ ಬಲಗಾಲಿಟ್ಟು ಬಾ ಅಂತೀವಿ. ಮನೆ ತುಂಬಿಸ್ಕೋಬೇಕಾದ್ರೆ ಸೊಸೆಯನ್ನು ಮನೆಯೊಳಗೆ ಬರಬೇಕಾದ್ರೆ ಬಲಗಾಲಿಟ್ಟು ಬಾ. ಯಾರು ದೊಡ್ಡವರು ಬಂದಾಗ ಬಲಗಾಲಿಟ್ಟು ಬನ್ನಿ ಅಂತ ನಾವು ಹೇಳ್ತಾ ಇರ್ತೀವಿ. ಮಕ್ಕಳು ಮೊದಲನೇದಾಗಿ ಒಳಗೆ ಬಂದಾಗ ಬಲಗಾಲಿಟ್ಟು ಬನ್ನಿ. ಈಗಲೂ ಕೂಡ ಮನೆಯೊಳಗೆ ಬರುವಾಗ ಪ್ರತಿನಿತ್ಯ ಬಲಗಾಲಿಟ್ಟು ಬನ್ನಿ, ಶುಭ ಅಂತ ಅಷ್ಟೇ. ಎರಡೂ ಒಂದೇ, ಎಡಗಾಲು ಒಂದೇ, ಬಲಗಾಲು ಒಂದೇ, ಅದು ಬೇರೆ. ಆದರೆ ಎಡಗಾಲ ಅನ್ನೋದು ಶತ್ರುಗಳಿಗೆ ಅಶುಭ ಅಂತ. ಶತ್ರುನಾಶವನ್ನು ಬಯಸ್ತಕ್ಕಂಥವರು ಶತ್ರುವಿನ ರಾಜ್ಯಕ್ಕೆ ಇದೇ ವಿಧಾನದಲ್ಲಿ ಕಾಲಿರಿಸಬೇಕು ಅನ್ನೋದು ಗೊತ್ತಾಗ್ತದೆ. ಅಂದರೆ ಎಡಗಾಲಿಟ್ಟರೆ ಶತ್ರು ನಾಶ, ಅವ್ರಿಗೆ ಜಯವಾಗುತ್ತೆ ಅಂತ. ಹಾಗೆ ಇನ್ನು ಮುಂದೆ ಒಳಗೆ ಹೋಗ್ತಾ ಇದ್ದಾನೆ. ಲಂಕಿಣಿಯ ಸಂಹಾರದ ನಂತರ ಒಳಗೆ ನುಗ್ಗಿದ ಹನುಮಂತ ಲಂಕಾ ಸಂಸ್ಕೃತಿಯನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಮರಗಳ ನೆರಳಿನಲ್ಲೇ ನಡೀತಾ, ಇನ್ನು ಏಕ ಹೊರಗೆ ಬಂದರೆ ಚಂದ್ರ ಇದ್ದಾನಲ್ಲ, ಚಂದ್ರ ಬಿಂಬ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕಾಗಿ
ಮರಗಳ ನೆರಳಲ್ಲೇ ಹೋಗ್ಬೋದು, ಆ ರೀತಿಯ ಮರಗಳಿವೆ ಅಲ್ಲಿ, ಅನುಕೂಲಕರವಾಗಿವೆ. ಇಷ್ಟೊತ್ತು ಲಂಕಾಪಟ್ಟಣವನ್ನು ವರ್ಣನೆ ಮಾಡಿದ್ದು ಸಾರ್ಥಕ ಆಯ್ತು ಅಂದ್ಕೊಂಡ. ಮರಗಳೇ ಇಲ್ಲದೆ ಹೋಗಿದರೆ ಒಳಗಡೆ ಕಾಡು ಭೂಮಿನಲ್ಲಿ ಪಟ್ಟಣಗಳು ಇವತ್ತಿನ ದಿನ ಬಂದಿವೆ. ನಮ್ಮ ಒಂದು ಈ ದುಬಾಯ್ ಅಂಥ ಕಂಟ್ರಿಗಳು ಅವು ಮರಳಿನ ಗಾಡಿ ಪ್ರದೇಶದಲ್ಲಿರ್ತಕ್ಕಂಥವು, ಸುಂದರವಾದ ನಗರ, ಅದರ ಒಂದು ಮರನೂ ಇಲ್ಲ. ಈಚಲು ಗಿಡ ಅಲ್ಲಲ್ಲಿದೆ, ಅಷ್ಟೇ ಬಿಟ್ಟರೆ ಮರಗಳೇ ಇಲ್ಲ. ಖರ್ಜೂರದ ಮರ, ಈಚಲು ಮರ ಅಷ್ಟೇ. ನೋಡೋಣ ಮುಂದೆ ಈ ನಗರದ ಪ್ರವೇಶ ಹೇಗೆ ಮಾಡ್ತಿದ್ದಾನೆ ಅನ್ನೋದು. ಜೈ ಗುರುದತ್ತ, ಶ್ರೀ ಗುರುದತ್ತ.